ಬಾ 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 ನಾ ರೆಡಿ ಅಂತ ರಾಬರ್ಟು ಥಿಯೇಟ್ರ್ಗಳಿಗೆ ಲಗ್ಗೆ ಹಿಟ್ಟಾಗಿದೆ. ಒಂದಿನ 2 ದಿನ ಅಲ್ರಿ, ಬರೋಬ್ಬರಿ 2 ವರ್ಷದಿಂದ ರಾಬರ್ಟ್ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಾಯಿದ್ರು ಯಾವತ್ತು ಬರುತ್ತೆ ಅಂತ. ಪೋಸ್ಟರ್ ರಿಲೀಸ್ ಆಯಿತು, ಟೀಸರ್ ರಿಲೀಸ್ ಆಯಿತು, ಅವ್ರ ಬರ್ತ್ಡೇಗೆ ಟ್ರೇಲರು ರಿಲೀಸ್ ಮಾಡಿದ್ರು. ಕೊನೆಗೆ ಮೇಕಿಂಗು ಅದು ಇದು ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಅಂತ ಮೇಕಿಂಗ್ ವೀಡಿಯೋಸ್ನು ರಿಲೀಸ್ ಮಾಡಿದ್ರು. ಇದೆಲ್ಲ ನೋಡಿದ್ಮೇಲೆ ಸಿನಿಮಾನ ಯಾವಾಗ ನೋಡೋದು ಗುರು ನಾವು? ಪರದೆ ಮೇಲೆ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಡಿ ಬಾಸ್ನ ನೋಡೋದೇ ಒಂದು ಸಂಭ್ರಮ ಅವ್ರ ಅಭಿಮಾನಿಗಳಿಗೆ. ಸೊ ಮೂವಿ ನೋಡೋಕ್ಕೆ ಅಂತ ಕಾಯ್ತಿದ್ದ ಜನಕ್ಕೆ ಶಿವರಾತ್ರಿ ದಿನ ತೆರೆ ಬಿದ್ದಿದೆ. ಶಿವರಾತ್ರಿ ದಿನ ಬರೀ ಜಾಗರಣೆ ದೇವರಿಗೆ ಅಷ್ಟೇ ಅಲ್ಲ, ಡಿ ಬಾಸ್ ಅಭಿಮಾನಿಗಳಿಗೆ ಅವ್ರ ಸಿನಿಮಾ ನೋಡೋದು ಒಂದು ಶಿವರಾತ್ರಿ ಥರನೇ. ಅವರು ಕಂಪ್ಲೀಟ್ ನಿನ್ನೆ ನೈಟಿಂದ ಜಾಗರಣೆ ಮಾಡಿಕೊಂಡು ಯಾವಾಗ ಬೆಳಗ್ಗೆ ನಾನೆದ್ದು ಬಿಗ್ ಸ್ಕ್ರೀನಲ್ಲಿ ಡಿ ಬಾಸ್ನ ನೋಡ್ತೀನಿ ಅಂತ ಕಾಯ್ತಾಯಿದ್ರು. ಸೊ ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಫಸ್ಟ್ ಶೋ, ಫ್ಯಾನ್ಸ್ ಶೋ ಅಂತ ಮಾಡಿರ್ತಾರೆ. ಸೊ ಅದಕ್ಕೆ ಹೋಗಿ ಎಲ್ಲರೂ ಶೋ ನೋಡ್ಕೊಂಡು ಬಂದು ಏನು ಅವ್ರ ಮುಖದಲ್ಲಿ ಕಳೆ ಹೇಳ್ತೀರಾ, ಹೊರಗಡೆ ಬಂದವರೆಲ್ಲರೂ ಒಬ್ಬೊಬ್ಬರು ರಾಬರ್ಟ್ ಆಗಿ ಬಂದರು ಹೊರಗಡೆ. ಅಂದರೆ ಥಿಯೇಟ್ರ್ನಲ್ಲಿ ರಾಬರ್ಟ್ನ ನೋಡಿದವರು, ಅಂದರೆ ದರ್ಶನ ನೋಡಿದವರು ಅಷ್ಟು ಇಷ್ಟಪಟ್ಟು ಅವ್ರ ಅಭಿಮಾನಿಗಳಿಗೆ ಒಂದು ಏನು ಕೊಟ್ಟಿದ್ದ ದುಡ್ಡಿಗೆ ಒಂದು ನಯಾ ಪೈಸಾ ವೇಸ್ಟ್ ಇಲ್ಲ. ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ ಅಂತಂದರೆ ರಾಬರ್ಟ್ ಅಂತ ಹೇಳ್ಕೊಂಡು ಬಂದವರೇ ಜಾಸ್ತಿ. ಅಂದರೆ ಡಿ ಬಾಸಿಗೆ ಸಾಟಿನೇ ಇಲ್ಲ ಅನ್ನೋಷ್ಟು ಖುಷಿಯಾಗಿ ರಾಬರ್ಟ್ ಸಿನಿಮಾ ನೋಡ್ಕೊಂಬಂದಿದ್ದಾರೆ. ಏನು ಹೇಳ್ತೀರಾ ನೀವು ಅನಿತಾ? ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು. ಎಷ್ಟೋ ಜನ ನೆಲದಲ್ಲಿ ಕೂತು, ಸೀಟ್ಗಳು ತುಂಬ ಫಿಲ್ ಆಗಿತ್ತು. ಆ್ಯಕ್ಚುಲಿ ನೆಲದಲ್ಲಿ ಕೂತು ನೋಡ್ತಾ ಇರೋ ಅಷ್ಟರ ಮಟ್ಟಿಗೆ ಫಿಲ್ಮ್ ಚೆನ್ನಾಗಿತ್ತು. ಆ್ಯಕ್ಚುಲಿ ದರ್ಶನ್ ಅವರು ಪ್ರತಿ ಒಂದೊಂದು ಮೂವಿಗೆ ತುಂಬ ಇಂಪ್ರೂವ್ ಆಗ್ತಿರ್ತಾರೆ. ಇದ್ರಲ್ಲಿ ತುಂಬ ಹೊಸದಾಗಿ ಕಾಣಿಸಿದ್ರು ನಮಗೆಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಅವ್ರದ್ದು ಎಂಟ್ರಿ ಸೀನ್ ಇರ್ಬೋದು, ಅವ್ರದ್ದು ಆ ಕಟ್ಔಟ್ ಹತ್ರ ಒಂದು ಆಂಜನೇಯ ವೇಷದಲ್ಲಿ ಹಿಂಗೆ ನಿಂತಿದ್ದು ತುಂಬ ಚೆನ್ನಾಗಿತ್ತು. ಆ ಮೂವಿಲಿ ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಯಿತು. ಆ ಗ್ರಾಫಿಕ್ಸ್ ಇರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದೊಂದು ಶೂಟುನು, ಆ ವಿಲನ್ಸ್ದಿರ್ಬೋದು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ನಾವು ಓಪನಿಂಗ್ ಇನ್ನು ಸಿನಿಮಾದ ರಿವ್ಯೂಗೆ ಬರೋದಾದರೆ, ಇಷ್ಟು ವರ್ಷದಿಂದ 2 ಇಯರ್ಸಿಂದ ಏನು ಬರೀ ಪೋಸ್ಟರ್ಸ್ ನೋಡಿ ಥ್ರಿಲ್ ಆಗಿದ್ದಂಥ ಅಭಿಮಾನಿಗಳಿಗೆ ಸಿನಿಮಾ ನೋಡಿದ್ಮೇಲೆ ಹೌದು ಗುರು, ಪೋಸ್ಟರ್ಗಿಂತ ಥಿಯೇಟ್ರ್ ಇನ್ನೂ ಥ್ರಿಲ್ ಆಗಿದೆ ಅಂತ ಅನಿಸೋದು ಸುಳ್ಳಲ್ಲ, ಇದು ಅತಿಶಯೋಕ್ತಿನೂ ಅಲ್ಲ. ಯಾಕಂದರೆ ಸಿನಿಮಾನೂ ಅಷ್ಟೇ ಸೂಪರಾಗಿ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ಆದಂಥ, ಅಂದರೆ DOP ಆದಂಥ ಸುಧಾಕರ್ ಅವರು ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಸೀನೂ ನಿಮಗೆ ಮೂವಿ ನೋಡಿ ಹೊರಗಡೆ ಬಂದ ಮೇಲೆ ನಿಮಗೆ ಪ್ರತಿ ಸೀನು ಕಣ್ಣಲ್ಲಿ ಬರ್ತಾ ಇರುತ್ತೆ. ಅಂದರೆ ಕಣ್ಣಲ್ಲಿ ತುಂಬಿಕೊಂಡು ನೀವು ಹೊರಗಡೆ ಬರ್ತೀರಾ. ಬಂದ ಮೇಲೆ ನಿಮಗೆ ನಡೆಯುವಂಥ ಪ್ರತಿ ಸೀನು ನಿಮಗೆ ಮೆಲುಕು ಹಾಕ್ಬೋದು ನೀವು. ಹೀರೋ ಎಲ್ಲಿ ಬಂದು ನಿಂತ್ಕೋತಾನೆ, ಅಥವಾ ಹೀರೋಯಿನ್ ಎಂಟ್ರಿ ಹೇಗಿತ್ತು, ವಿಲನ್ ಅವರ ಅಡ್ಡ ಹೇಗಿತ್ತು, ಒಂದು ಫೈಟ್ ಸೀನ್ ಹೇಗಿತ್ತು, ಎಲ್ಲನೂ ಮೆಲುಕು ಹಾಕ್ಬೋದು. ಆ ಥರ ಒಂದು ದೃಶ್ಯ, ಒಂದು ಕಾವ್ಯನ ನಿಮಗೆ ಸೃಷ್ಟಿಸಿಕೊಟ್ಟಿದ್ದಾರೆ ರಾಬರ್ಟ್ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾ ಮಾಸ್ಗೆ ಮಾಸು, ಕ್ಲಾಸ್ಗೆ ಕ್ಲಾಸ್. ಯಾಕಂದರೆ ಹೀರೋಯಿನ್ ಎಂಟ್ರಿಯಿಂದ ಹಿಡಿದು ಕಾಮಿಡಿ ಆ್ಯಕ್ಟರ್ಸ್ಗಳ ಒಂದು ಪರ್ಫಾರ್ಮೆನ್ಸಿಂದ ಹಿಡಿದು ವಿಲನ್ ಅವರ ಪರ್ಫಾರ್ಮೆನ್ಸಿಂದ ಎಲ್ಲದೂ ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸ್ಕು. ಅಂದರೆ ಫ್ಯಾಮಿಲಿ ಆಡಿಯನ್ಸು ಕುತ್ಕೊಂಡು ನೋಡುವಂಥ ಸಿನಿಮಾ ರಾಬರ್ಟ್ ಆಗಿದೆ. ಈ ಸಿನಿಮಾದಲ್ಲಿ ಫಸ್ಟಿಗೆ 1 ಲೈನ್ ಸ್ಟೋರಿ ಏನು ಅಂತಂದರೆ, ನೀವು ಒಬ್ಬರ ಲೈಫಲ್ಲಿ ಹೀರೋ ಆಗಬೇಕು ಅಂತಂದರೆ ಮತ್ತೊಬ್ಬರ ಲೈಫಲ್ಲಿ ವಿಲನ್ ಆಗಿರಲೇಬೇಕು ಅಂತ ಅರ್ಥ. ಯಾಕಂದರೆ ವಿಲನ್ ಹೀರೋ ಆದಮೇಲೆ ಇನ್ನೊಬ್ಬರ ಲೈಫ್ಗೆ ನಾವು ಮತ್ತೆ ಹೀರೋ ಆಗೋಕ್ಕಾಗಲ್ಲ. ಯಾಕಂದರೆ ಅವ್ರ ದೃಷ್ಟಿಲಿ ನಾವು ವಿಲನ್ ಆಗಿರ್ತೀವಿ ಅಂತ. ಸೊ ಆ ಒಂದು ಸಣ್ಣ ಎಳೆ ಇಟ್ಕೊಂಡು ಸಿನಿಮಾನ ಒಂದು ಡಿಫ್ರೆಂಟಾಗಿ ಏನು ಹೇಳ್ತಾರೆ, ಒಂದು ಗ್ಲೋರಿಯಸ್ ಆಗಿ ರಾಬರ್ಟ್ ಸಿನಿಮಾದಲ್ಲಿ ತರುಣ್ ಸುಧೀರ್ ಅವ್ರು ತೋರಿಸಿದ್ದಾರೆ. ನಿಮಗೆ ಫ್ರೇಮ್ ಟು ಫ್ರೇಮ್ ನಿಮ್ಗೆ ಒಂದು ಗ್ಲೋರಿ ಕಾಣುತ್ತೆ. ಅಂದರೆ ಡಿ ಬಾಸ್ ಮಾಡಬೇಕಾದಂಥ ಸಿನಿಮಾ, ಅಂದರೆ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಇಂಥ ಸಿನಿಮಾನೂ ಮಾಡ್ಬೋದು ಗುರು ಅಂತ ಹೇಳ್ಕೊಳ್ಳುವಂಥ ಒಂದು ಸಿನಿಮಾ, ಒಂದು ಬಿಗ್ ಬಡ್ಜೆಟ್ ಸಿನಿಮಾ. ಉಮಾಪತಿಯವರ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರೊಡ್ಯೂಸರ್ ಉಮಾಪತಿಯವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಶ್ರಮ ಮತ್ತು ಅವ್ರ ಪ್ರತಿಯೊಂದು ಸೀನಲ್ಲೂ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮ್ಗೆ ಕಾಣುತ್ತೆ. ಯಾಕಂದರೆ ಅಷ್ಟು ರಿಚ್ಚಾಗಿ ಸಿನಿಮಾ ತೆಗೆದಿದ್ದಾರೆ. ಒಂದು ಸಣ್ಣ ಸೀಕ್ವೆನ್ಸ್, ಸಣ್ಣ ಸೆಟ್ ವರ್ಕ್ಗಳು ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನು ಈ ಸಿನಿಮಾದಲ್ಲಿ 80% ಸೆಟ್ ವರ್ಕೆ. ನೀವು 80% ಸಿನಿಮಾ ಸೆಟ್ಟಲ್ಲೇ ನಡೆಯುತ್ತೆ. ಇನ್ನು 20% ಅಷ್ಟೇ ನಿಮಗೆ ಲೈವ್ ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದಾರೆ. ಆ ಸೆಟ್ಟುಗಳು ನಿಮಗೆ ಇದು ಯಾವುದೋ ಒಂದು ಆರ್ಟಿಫಿಷಿಯಲ್ ಸೆಟ್ ಥರ ಅನ್ಸೋದಿಲ್ಲ. ನ್ಯಾಚುರಲ್ ಸೆಟ್ಟು, ನ್ಯಾಚುರಲ್ ಲೈಟಿಂಗು, ನ್ಯಾಚುರಲ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲಿ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ? ಹೀರೋಯಿನ್ ಹೆಂಟ್ರಿ ಅವರು ಡಿಫ್ರೆಂಟಾಗಿ ಒಂದು ಆಟೋ ಥರ ಇರೋ ಒಂದು ಬೈಕಲ್ಲಿ ಅವರು ಡಿಫ್ರೆಂಟಾಗಿ ಒಂದು ಮಾಸ್ ಎಂಟ್ರಿ ಕೊಡ್ತಾರೆ. ಹೆಂಗೆ ಅನ್ನಿಸ್ತು ನಿಮಗೆ ಅದು? ಆ್ಯಕ್ಚುಲಿ ಎಲ್ಲ ಫಿಲ್ಮ್ಗಳೂ ಬೈಕ್ ಓಡಿಸಿರೋದು ನೋಡಿದ್ದೀವಿ, ಸ್ಕೂಟಿ ಓಡಿಸಿರ್ತಾರೆ,
ಟ್ರ್ಯಾಕ್ಟ್ರ್ ಕೂಡ ಓಡಿಸಿರ್ತಾರೆ. ಬಟ್ ಅದು ಆಟೋ ರಿಕ್ಷಾದಲ್ಲಿ ಅವ್ರು ಬಂದ ತಕ್ಷಣ ನಿಜ ದರ್ಶನ್ಗೆ ಯಾವ ಥರ ಎಂಟ್ರಿ ಇತ್ತೋ ಅಷ್ಟೇ ಎಂಟ್ರಿ ಕೂಡ ಹೀರೋಯಿನ್ಗಿತ್ತು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರು ಒಂದು ಹಿಂಗೆ ಬಂದ ತಕ್ಷಣ ಎಲ್ಲ ಆ್ಯಕ್ಚುಲಿ ವಿಷಲ್ ಚಪ್ಪಾಳೆಗಳೆಲ್ಲ ಕಿರ್ಚ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು ಅದು ಎಂಟ್ರಿ. ತುಂಬ ಖುಷಿ ಆಯಿತು. ಇನ್ನು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ತುಂಬ ಮಲ್ಟಿ ಸ್ಟಾರ್ ಕಾಸ್ಟಿಂಗ್ ಮಾಡಿದ್ದಾರೆ. ಸೀನಿಯರ್ ಆರ್ಟಿಸ್ಟ್ ಆದಂಥ ಅಶೋಕ್ ಸರ್ ಅವರು ಈ ಸಿನಿಮಾದಲ್ಲಿದ್ದಾರೆ, ದೇವರಾಜ್ ಅವರಿದ್ದಾರೆ, ಹಾಗೆ ಇನ್ನೂ ತುಂಬ ಜನ ಈ ಸಿನಿಮಾದಲ್ಲಿ ರವಿಶಂಕರ್ ವಿಲನ್ ಕ್ಯಾಟಗರಿಗೆ ಬಂದರೆ ರವಿಶಂಕರ್ ಅವರಿದ್ದಾರೆ, ಬೆಂಗಾಲಿ ಆ್ಯಕ್ಟರು ರವಿ ಕಿಶನ್ ಅವ್ರನ್ನ ಕರ್ಕೊಂಬಂದಿದ್ದಾರೆ, ಆಮೇಲೆ ಮೇಯ್ನ್ ವಿಲನ್ ಆಗಿ ಜಗಪತಿ ಬಾಬು ಅವರಿದ್ದಾರೆ. ಜಗಪತಿ ಬಾಬು ಅವ್ರದ್ದು ಏನು ವಿಶೇಷ ಅಂತಂದರೆ ಅವರು ಈ ಕನ್ನಡಕ್ಕೆ ಅವರೇ ಡಬ್ ಮಾಡಿದ್ದಾರೆ, ಕನ್ನಡ ಮಾತಾಡಿದ್ದಾರೆ ಅವರು. ನಿಮಗೆ ಅಲ್ಲೂ ತುಂಬ ಆಭಾಸ ಅಂತ ಅನ್ಸಲ್ಲ. ಕನ್ನಡ ಅಷ್ಟು ಸ್ಪಷ್ಟವಾಗಿ ತುಂಬ ನಮ್ಮ ಕನ್ನಡದವರೇನೋ ಇವರು ತುಂಬ ವರ್ಷದಿಂದ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೇನೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಜಗಪತಿ ಬಾಬು ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಮತ್ತು ಅವ್ರು ಬರುವಂಥ ಸೀನ್ಗಳು ಅಷ್ಟೇ ನಿಮಗೆ ಒಂದು ರಿಚ್ನೆಸ್ ಕಾಣುತ್ತೆ. ಜಗಪತಿ ಬಾಬು ಅಂಥವ್ರನ್ನ ನಾವು ಕನ್ನಡಕ್ಕೆ ಕರ್ಕೊಂಡು ಬಂದಮೇಲೆ ಆ ರಿಚ್ನೆಸ್ ತೋರಿಸ್ಬೇಕು. ನಾವು ಎಲ್ಲೂ ಮೋಸ, ತರುಣ್ ಸುಧೀರ್ ಅವರು ಮತ್ತು ಉಮಾಪತಿ ಅವರು ಎಲ್ಲೂ ಮೋಸ ಮಾಡಿಲ್ಲ. ಅವ್ರನ್ನ ಕರ್ಕೊಂಡು ಬಂದು ಅವರ ಫ್ಯಾನ್ಸಿಗೆ, ಏನು ತೆಲುಗು ಆಡಿಯನ್ಸ್ ಫ್ಯಾನ್ಸ್ಗೆ ಮತ್ತು ನಮ್ಮ ಕನ್ನಡ ಆಡಿಯನ್ಸ್ ಫ್ಯಾನ್ಸಿಗೆ ಒಂದು ನ್ಯಾಯ ಒದಗಿಸಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಇನ್ನು ಫೈಟು ಮತ್ತು ಸ್ಟಂಟ್ಸು ಭರ್ಜರಿಯಾಗಿ ಮಾಡಿದ್ದಾರೆ. ನಿಮಗೆ ಹೇಳ್ತಾ ಹೋದರೆ ಒಂದು 4ರಿಂದ 5 ಫೈಟ್ಸ್ ಬರುತ್ತೆ, ಸ್ಟನ್ಸ್ ಬರುತ್ತೆ. ಎಲ್ಲೂ ನಿಮಗೆ ತುಂಬ ಹಾರ್ಶ್ ಅಂತ ಅನಿಸಲ್ಲ. ಮಕ್ಕಳು ನೋಡೋಕ್ಕಾಗೋದಿಲ್ಲ, ಇದು ಎಲ್ಲಪ್ಪ ಇದು ಹಾರ್ಶ್ ಅಂತ ಅನಿಸಲ್ಲ. ಅಷ್ಟು ಚೆನ್ನಾಗೇ ಫೈಟ್ ಸೀಕ್ವೆನ್ಸ್ನ ಕಂಪೋಸ್ ಮಾಡಿದ್ದಾರೆ. ರಾಮ್ ಲಕ್ಷ್ಮಣ್ ಅಂತೇಳಿ ಬ್ರದರ್ಸ್, ಇಬ್ಬರು ಟ್ವಿನ್ಸ್ ಬ್ರದರ್ಸ್ ಇದಕ್ಕೆ ಕಂಪೋಸ್ ಮಾಡಿರೋದು ಅಂತ, ಅದು ತೆಲುಗುವಿಂದ ಕರ್ಕೊಂಬಂದಿದ್ದು ಅಂತ ಈಗ ಆಲ್ರೆಡಿ ಫಿಲಮ್ ಟೀಮ್ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಫೈಟ್ ಕಂಪೋಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಪಬ್ಜಿ ಗೇಮ್ ಇಟ್ಕೊಂಡು ಒಂದು ಫೈಟ್ ಸೀಕ್ವೆನ್ಸ್ ಬರುತ್ತೆ. ನೀವು ಸಿನಿಮಾಗೆ ಹೋಗಿ ನೋಡಲೇಬೇಕು. ಯಾರೂ ಸಿನಿಮಾ ನೋಡಿಲ್ಲ ಅಂತಂದರೆ ನೀವು ಈ ಥರ ಒಂದು ಸ್ಟಂಟ್ಗಳಿಗಾದರೂ ಸಿನಿಮಾ ನೋಡಲೇಬೇಕು ಅಂತ ಅನಿಸುತ್ತೆ. ಈ ಹುಡುಗರಿಗೆಲ್ಲ ಆಲ್ಮೋಸ್ಟ್ ಸ್ಟಂಟು ಫೈಟ್ಸ್ ಎಲ್ಲ ತುಂಬ ಕ್ರೇಜ್ ಇರುತ್ತೆ. ಸೊ ಪಬ್ಜಿ, ಈಗ ರೀಸೆಂಟ್ ಇರುವಂಥ ಪಬ್ಜಿ ಗೇಮ್ ಸ್ಟೈಲಲ್ಲಿ ಒಂದು ಫೈಟಿಂಗ್ ಇದೆ. ಸೊ ಅದು ತುಂಬ ಚೆನ್ನಾಗಿ ಫೈಟಿಂಗ್ ತೊಗೊಂಡು ಹೋಗಿದ್ದಾರೆ. ಇನ್ನು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ನಾವು ಶಿವರಾಜು KR-ಪೇಟೆನ ಈ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಶಿವರಾಜು KR-ಪೇಟೆ ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾರೆ. ಈಗ ಆಲ್ರೆಡಿ ಅವರು ಶಿವರಾಜು ಹೇಳ್ಕೊಂಬಂದಿದ್ರು ಎಲ್ಲ ಕಡೆಗೂ, ನಾನು ಬೇರೆ ಕ್ಯಾರೆಕ್ಟರ್, ನಾನು ಬೇರೆ ಥರನೇ ತೋರಿಸಿದ್ದಾರೆ ತರುಣ್ ಸರು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಎಲ್ಲ ಕಡೆನೂ ಹೇಳ್ಕೊಂಬಂದಿದ್ರು. ನಮಗೂ ಕ್ಯೂರಿಯಾಸಿಟಿ ಇತ್ತು, ಏನು ಪ್ಲೇ ಮಾಡಿದಾರಪ್ಪ ಇವರು, ಈ ಥರ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ, ಎಲ್ಲೂ ರಿವೀಲ್ ಮಾಡಿರಲಿಲ್ಲ ಅವರು ಅವ್ರ ಕ್ಯಾರೆಕ್ಟರ್ ಏನು ಅಂತ. ಮತ್ತು ನಮಗೆ ಟ್ರೇಲರಲ್ಲಿ ಎಲ್ಲೂ ಕಾಣಿಸಿರ್ಲಿಲ್ಲ ಅವರು ಶಿವರಾಜು ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ಥಿಯೇಟ್ರಿಗೆ ಹೋಗಿ ಅವ್ರ ಕ್ಯಾರೆಕ್ಟರ್ ನೋಡಿದ್ಮೇಲೆ ಹೀಗೂ ಮಾಡ್ಬೋದಾ ಅಂತ ಅಂದರೆ ಇದು ಕಂಪ್ಲೀಟ್ ಕ್ರೆಡಿಟು ಶಿವರಾಜು ಅವರು ತರುಣ್ ಸುಧೀರ್ ಅವ್ರಿಗೆ ಕೊಡ್ತಾರೆ. ಯಾಕಂದರೆ ಡಿಫ್ರೆಂಟಾಗಿ ಅವ್ರನ್ನ ಈ ತೆರೆ ಮೇಲೆ ತೊಗೊಂಬಂದಿದ್ದಾರೆ. ಅಂದರೆ ಶಿವರಾಜು ಇಷ್ಟು ದಿನದಿಂದ ನೀವು ಅವ್ರು ನೋಡ್ಕೊಂಬಂದಿರೋ ಪಾತ್ರಗಳಲ್ಲಿ ಇದೊಂಥರ ವಿಭಿನ್ನ ಪಾತ್ರನೇ ಅವರು ನಿರ್ವಹಿಸಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಮತ್ತೊಂದು ಹೈಲೈಟ್ ಅಂದರೆ ಆ ಮಗು. ಹೌದು, ಆ ಮಗು ಕ್ಯಾರೆಕ್ಟರ್ ಮಾಡಿರೋರು ಜಾನ್ಸನ್ ಡಿಸೋಜಾ ಅಂತ, ಅವರು ಹಿಂದಿಯಲ್ಲಿ ಆ್ಯಕ್ಟ್ ಮಾಡ್ತಿರುವಂಥ ಹುಡುಗ ಮಾಡಿರೋದು ಈ ಮೂವಿನಲ್ಲಿ. ಆ ಹುಡುಗನು ಅದ್ಭುತವಾಗಿ ದರ್ಶನ್ ಜೊತೆಗೆ ಒಂದು ಕಾಂಬಿನೇಷನಲ್ಲಿ ಮಾಡ್ಕೊಂಡು ಥ್ರೂ ಔಟ್ ದ ಸಿನಿಮಾ ಇರ್ತಾನೆ. ಥ್ರೂ ಔಟ್ ದ ಸಿನಿಮಾ ನಿಮಗೆ ಆ ಹುಡುಗನ ಒಂದು ಇನ್ನೋಸೆನ್ಸ್ ಕಾಣುತ್ತೆ. ಆ ಇನ್ನೋಸೆನ್ಸು, ರಿವೆಂಜ್ ಅನ್ನೋ ಒಂದು ಆ ಲೈನ್ ಇಟ್ಕೊಂಡು ಥ್ರೂ ಔಟ್ ದ ಸಿನಿಮಾ ನಲ್ಲೇ ಹೋಗುತ್ತೆ. ರಿವೆಂಜ್ ಅಂದರೆ ನಾವು ರಿವೆಂಜ್ ಮಾಡಿದ್ರೆ ಅಟ್ ದಿ ಎಂಡ್ ರಿವೆಂಜ್ ಯಾವಾಗ ತೀರಿಸ್ಕೋಬೇಕು, ಎಷ್ಟರ ಮಟ್ಟಿಗೆ ರಿವೆಂಜ್ ಬೇಕಾ ಬೇಡವಾ ಅನ್ನೋದು ಥ್ರೂ ಔಟ್ ದ ಸಿನಿಮಾ ಆ ಹುಡುಗನ ಮುಖಾಂತರ ಹೇಳಿಸ್ತಾ ಹೋಗ್ತಾರೆ. ಸೊ ಅವನ್ನ ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಮಗುನ? ತುಂಬ ಖುಷಿ ಆಯಿತು. ಯಾಕಂದರೆ ಅವ್ನು ತುಂಬ ಕ್ಯೂಟಾಗಿದ್ದ, ಮತ್ತು ಅವ್ನು ತೊದಲು ನೋಡಿ ನಾರ್ಮಲ್ ಸ್ಟೈಲ್ ನಮ್ಮ ಥರ, ಆ ಥರ ಮಾತಾಡ್ತಾಯಿದ್ರು. ಸೊ ಅದು ದರ್ಶನ್ಗೂ ಅವ್ನಿಗೂ ತುಂಬ ಚೆನ್ನಾಗಿ ಸಿಂಕ್ ಆಗ್ತಾಯಿತ್ತು. ಅವ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದ. ಮತ್ತು ಆ ರಿವೆಂಜ್ ಅನ್ನೋದು ತುಂಬ ಚೆನ್ನಾಗಿತ್ತು. ಅವ್ನು ಪ್ರತಿಯೊಬ್ಬರ ಮೇಲೂ ರಿವೆಂಜ್ ತೊಗೋಬೇಕು, ನೀನು ಸೈಲೆಂಟಾಗಿ ಬರ್ತೀಯಾ ಆ ಥರ ಎಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ಆ್ಯಕ್ಚುಲಿ ಮೂವಿನಲ್ಲಿ. ಚೆನ್ನಾಗಿತ್ತು. ಇನ್ನು ಆ್ಯಕ್ಚುಲಿ ಸೆಕೆಂಡ್ ಮೈನ್ ಕ್ಯಾರೆಕ್ಟರ್ ಅವನದೇ ಅಂತಲೇ ಹೇಳ್ಬೋದು. ದರ್ಶನ್ ಬಿಟ್ಟರೆ ಅವನೇ ಜಾಸ್ತಿ ಹೈಲೈಟಾಗಿ ಕಾಣಿಸಿದ್ದು. ಆ ಮಗು ತುಂಬ ಚೆನ್ನಾಗಿ ಕಾಣಿಸ್ತು ಮೂವಿನಲ್ಲಿ, ಚೆನ್ನಾಗಿತ್ತು. ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ದರ್ಶನ್ ಸರ್ ಅವರ ಡ್ಯಾನ್ಸ್.
ಎಲ್ರಿಗೂ ಒಂದು ಇದು ದರ್ಶನ್ ಸರ್ ಡಾನ್ಸ್ ಮಾಡಲ್ಲ, ಅವ್ರಿಗೇನು ಡಾನ್ಸ್ ಬರುತ್ತೆ, ಸುಮ್ಮನೆ ಕೈಕಾಲು ಎತ್ತಾಡಿಸ್ತಾರೆ ಹಾಗೆ ಹೇಗೆ ಅಂತ. ಇಲ್ಲ, ಅದು ತಪ್ಪು ಅಂತ ಪ್ರೂವ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು, ಹಾಗೆ ಭೂಷಣ್ ಸರ್ ಅಂದರೆ ಕೊರಿಯೋಗ್ರಫರ್ ಭೂಷಣ್ ಸರ್ ಮತ್ತು ಸಂತೋಷ್ ಸರ್ ಅವರು. ಈ ಸಿನಿಮಾ ಮುಖಾಂತರ ದರ್ಶನ್ ಕೂಡ ಡಾನ್ಸ್ ಮಾಡ್ಬೋದು, ಡಿ ಬಾಸ್ ಕೂಡ ಸೂಪರಾಗಿ ಹೆಜ್ಜೆ ಹಾಕ್ತಾರೆ ಅನ್ನೋದನ್ನು ಈ ಸಿನಿಮಾಗದ ಮುಖಾಂತರ ಪ್ರೂವ್ ಮಾಡಿಸಿದ್ದಾರೆ. ಡ್ಯಾನ್ಸ್ ಫ್ಲೋರ್ ರೆಡಿ ಅಂತೇಳಿ ಒಂದು ಸಾಂಗ್ ಬರುತ್ತೆ, ಆ ಸಾಂಗಲ್ಲಿ ಹೀರೋಯಿನ್ ಜೊತೆಗೆ ಸೂಪರಾಗಿ ಹೆಜ್ಜೆ ಹಾಕಿದ್ದಾರೆ ಡಿ ಬಾಸ್ ಅವರು. ಮತ್ತು ಪ್ರತಿ ಫ್ರೇಮಲ್ಲೂ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಆ ಒಂದು ಹೇರ್ ಸ್ಟೈಲ್ ರಾಬರ್ಟ್ ಲುಕ್ಕಲ್ಲಿ, ಅಂದರೆ ನಾನು ಹೇಳಲ್ಲ ನಿಮಗೆ ಏನೇನು ಇದು ಡ್ಯುಯಲ್ ಕ್ಯಾರೆಕ್ಟ್ರಾ ಸಿಂಗಲ್ ಕ್ಯಾರೆಕ್ಟ್ರಾ ಅಂತ ಎಲ್ರಿಗೂ ತಲೆಯಲ್ಲಿರುತ್ತೆ. ನಾನು ಹೇಳಲ್ಲ, ನೀವು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ಅದು ಡ್ಯುಯಲ್ ಕ್ಯಾರೆಕ್ಟ್ರಾ ಸಿಂಗಲ್ ಕ್ಯಾರೆಕ್ಟ್ರಾ ಅಂತ. ಬಟ್ ಅವರು ತುಂಬ ಡಿಫ್ರೆಂಟ್ ಲುಕ್ಕಲ್ಲಿ ಆ ಹೇರ್ ಸ್ಟೈಲ್ ಒಂದು ಲುಕ್ಕು, ಮತ್ತು ಸೋಬರಾಗೆ ನಾರ್ಮಲ್ ಆಗಿರುವಂಥ ಒಂದು ಸೀದಾ ಸಾದಾ ಮನುಷ್ಯನ ಒಂದು ಲುಕ್ಕು. ಸೊ ಈ ಥರ ಡಿಫ್ರೆಂಟ್ ಲುಕ್ಗಳಲ್ಲಿ ಡಿಫ್ರೆಂಟ್ ಶೇಡ್ಗಳಲ್ಲಿ ದರ್ಶನ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಬರೀ ಮಾಸ್ ಅಷ್ಟೇ, ಏನು ಪರ್ಫಾರ್ಮೆನ್ಸಿಗೆ ಜಾಗ ಇರಲ್ಲ ಅಂತಾರೆ. ಬಟ್ ಅದೆಲ್ಲ ತಪ್ಪು ಅಂತ ದರ್ಶನ್ ಅವ್ರು ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 100% ಪರ್ಫಾರ್ಮೆನ್ಸ್ ಅವರು ಕೊಟ್ಟಿದ್ದಾರೆ. ಅಂದರೆ ನೀವೇನು ಈ ಸಂಗೊಳ್ಳಿ ರಾಯಣ್ಣ ಅಥವಾ ಈಗ ಮೊನ್ನೆ ಬಂದಂಥ ಕುರುಕ್ಷೇತ್ರ ಸಿನಿಮಾಗಳಲ್ಲಿ ಅವ್ರೇನು ಪರ್ಫಾರ್ಮ್ ಮಾಡಿದರು, ಸೊ ಅದಕ್ಕಿಂತ ಒಂದು ಕೈ ಮೇಲೇ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಇನ್ನು ಅವ್ರ ನೆಕ್ಸ್ಟ್ ನಾವು ಮಾತಾಡಲೇಬೇಕಾಗಿರುವಂಥ ವಿಷಯ ವಿನೋದ್ ಪ್ರಭಾಕರ್ ಸರ್. ಹೌದು, ವಿನೋದ್ ಪ್ರಭಾಕರ್ ಸರ್ ಮತ್ತು ದರ್ಶನ್ ಸರ್ ಏನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ? ವಿನೋದ್ ಪ್ರಭಾಕರ್ ಸರ್ ದರ್ಶನ್ ಸರ್ ಇಬ್ಬರು ಕಾಣಿಸ್ತಾರಲ್ಲ, ಏನು ಇವರಿಬ್ಬರು ಫ್ರೆಂಡ್ಸಾ? ಹೌದು, ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತಿತ್ತು. ಬಟ್ ಎಲ್ಲೂ ರಿವೀಲ್ ಮಾಡಿರಲಿಲ್ಲ ಏನು ಅವ್ರ ಸ್ಟೋರಿ ಏನು ಈ ಸಿನಿಮಾದಲ್ಲಿ ಅಂಥೇಳಿ. ಸೊ ಇದೇ ಒಂದು ಸಪ್ರೇಟ್ ಪ್ಲಾಟ್. ವಿನೋದ್ ಸರ್ ಎಂಟ್ರಿನೇ ಒಂದು ಸಪ್ರೇಟ್ ಪ್ಲಾಟು, ಮತ್ತು ವಿನೋದ್ ಸರ್ ಎಂಟ್ರಿ ಆದಮೇಲೆ ಸಿನಿಮಾ ಬೇರೆ ಆ್ಯಂಗಲ್ಗೆ ತೊಗೊಂಡೋಗುತ್ತೆ. ಸೊ ಇವನ್ ಇವರಿಬ್ಬರು ಪರ್ಫಾರ್ಮೆನ್ಸ್ ಹೇಳೋದಾದರೆ ಸ್ಕ್ರೀನ್ ಮೇಲೆ 2 ಮದಗಜ ಆನೆಗಳು ನುಗ್ಗದಂಗೆ ಇರುತ್ತೆ. ಆ ಥರ ಇಬ್ಬರೂ ಎಂಟ್ರಿ ಕೊಟ್ಟು ಇಬ್ಬರದು ಫೈಟಿಂಗ್ ಆಗಿರ್ಬೋದು, ಫೇಸ್ ಟು ಫೇಸ್ ಒಂದು ಸೀಕ್ವೆನ್ಸ್ ಆಗಿರ್ಬೋದು, ಎಲ್ಲವೂ ಸಿನಿಮಾದಲ್ಲಿ ನಿಮಗೆ ಬೇರೆ ಹೀರೋಗಳಿಗೇನು ಕಮ್ಮಿ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಮತ್ತು ಇದು ವಿನೋದ್ ಪ್ರಭಾಕರ್ ಅವ್ರಿಗೆ ಒಂದು ಬ್ರೇಕ್ ಡೌನ್ ತಂದು ಕೊಡುವಂಥ ಸಿನಿಮಾ ಖಂಡಿತ. ಯಾಕಂದರೆ ಈ ಹಿಂದೆ ಎಲ್ಲ ಸಿನಿಮಾಗಳು ವಿನೋದ್ ಪ್ರಭಾಕರ್ ಸರ್ ಏನು ಮಾಡ್ಕೊಂಬಂದಿದ್ದಾರೆ, ಈ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಅವರಿಗೆ ಬೇರೆಯೇ ಒಂದು ಶೇಡ್ ಕೊಡುತ್ತೆ. ಅಂದರೆ ಕಂಪ್ಲೀಟ್ ಹೀರೋಯಿಕ್ ಒಂದು ಶೇಡ್ ಈ ಸಿನಿಮಾಯಿಂದ ಅವ್ರಿಗೆ ಸಿಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ನೀವೇನು ಹೇಳ್ತೀರಾ ವಿನೋದ್ ಪ್ರಭಾಕರ್ ಸರ್ ನೋಡಿ ಸ್ಕ್ರೀನಲ್ಲಿ? ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ರೀಸೆಂಟಾಗಿ ಯಾವತ್ತೂ ನೋಡಿರಲಿಲ್ಲ. ದರ್ಶನ್ ಜೊತೆ ಆ್ಯಕ್ಚುಲಿ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅವ್ರದ್ದು. ಆ ಫೈಟಿಂಗ್ಸ್ ಇರ್ಬೋದು, ಅಂದರೆ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್. ಆ್ಯಕ್ಚುಲಿ ಬಂದಿರೋ ಆಡಿಯನ್ಸ್ಗೆಲ್ಲ ಒಂದಂತೂ ಗೊತ್ತಾಯಿತು, ಫ್ರೆಂಡ್ಶಿಪ್, ಬಾಯ್ಸ್ದು ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ ಥರ ಒಂದು ಸೀನ್ ಇಟ್ಕೊಂಡು ಬಂದಿದ್ದು ವಿನೋದ್ ಪ್ರಭಾಕರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಹೋದ್ರು. ಹೋಲ್ ಅದು ಎಂಡಿಂಗ್ವರೆಗೂ ಸಹ ತುಂಬ ಚೆನ್ನಾಗಿತ್ತು. ಲಾಸ್ಟೆಲ್ಲ ಜಗಳ ಆದ್ರೂ ಅದಕ್ಕೊಂದು ಚೆನ್ನಾಗಿರೋ ಕ್ಲೈಮ್ಯಾಕ್ಸ್ನ ಕೊಟ್ಟರು. ಸೊ ಅದು ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಬಂದರು ಅಂತ ಅವರೂ ಹೇಳ್ಬೋದು. ಎಸ್, ನೋಡಿದ್ರಲ್ಲ, ಇಲ್ಲೇ ನಮಗೇ ಈ ಸಿನಿಮಾ ಬಗ್ಗೆ ರಿವ್ಯೂ ಕೊಡಬೇಕಾದ್ರೇ ಈಗ ನಮ್ಮ ಕಣ್ಮುಂದೆ ಆ ಸಿನಿಮಾ ನಾವೇನು ನೋಡಿದ್ವಿ ಅದು ಕಣ್ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ ಸಿನಿಮಾ ನೀವು ನೋಡಿಲ್ಲ ಅಂತಂದರೆ ಖಂಡಿತವಾಗೂ ಸಿನಿಮಾ ನೋಡಿ, ಮಿಸ್ ಮಾಡದೆ ನೋಡಿ. ಯಾಕಂದರೆ ಈ ಸಿನಿಮಾದಲ್ಲಿ ನಾವು ಹೇಳಿರೋದು ಬರೀ ಒಂದು 5% ಅಷ್ಟೇ. ಇನ್ನಷ್ಟು ಹೆಚ್ಚು ಗ್ಲಾರಿ ಈ ಸಿನಿಮಾದಲ್ಲಿದೆ. ಯಾಕಂದರೆ 100% ಎಂಟರ್ಟೈನ್ಮೆಂಟ್ ಅಂತೂ ಗ್ಯಾರಂಟಿ ಈ ಸಿನಿಮಾದಿಂದ. ಒಂದು ಎಮೋಷನ್ಸ್ ಆಗಿರ್ಬೋದು, ಒಂದು ಕಾಮಿಡಿ ಟಚ್ ಕೊಡೋದಕ್ಕೆ ಶಿವರಾಜು ಕೇರ್ಪೇಟೆ, ಚಿಕ್ಕಣ್ಣ, ಹಾಗೆ ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟೇ ಈ ಸಿನಿಮಾದಲ್ಲಿದೆ. ಇನ್ನು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಏನು ಅಂತಂದರೆ, ತುಂಬ ದೊಡ್ಡ ಲ್ಯಾಗ್ ಆಗುತ್ತೆ ಸಿನಿಮಾ. ಲ್ಯಾಗ್ ಆದ್ರೂ ಬೋರ್ ಅನಿಸಲ್ಲ ಜನಕ್ಕೆ. ಲ್ಯಾಗ್ ಅನಿಸುತ್ತೆ, ಆದರೂ ಬೋರ್ ಆಗಲ್ಲ. ಯಾಕಂದರೆ ಪ್ರತಿ ಸೀನಲ್ಲೂ ಒಂದು ಗ್ಲೋರಿ ಇದೆ. ಈ ಸಿನಿಮಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡುತ್ತೆ ಖಂಡಿತ ಸಿನಿಮಾದಲ್ಲಿ. ಇನ್ನು ಮತ್ತೆ ನೆಗೆಟಿವ್ ಅಂತಂದರೆ, ಚಿಕ್ಕಣ್ಣಗೆ ಇನ್ನೊಂಚೂರು ಏನಾದರೂ ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತಾ ಅಂತ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಂತ ನೆಗೆಟಿವ್ ಏನೂ ಇಲ್ಲ. ಹೀರೋಯಿನಿಗೆ ಇನ್ನೊಂದೆರಡು ರೊಮ್ಯಾಂಟಿಕ್ ಸೀನ್ ಕೊಡ್ಬೋದಿತ್ತು ಅಂತ ಅನಿಸುತ್ತೆ, ಆದರೆ ಸ್ಟೋರಿ ಡಿಮ್ಯಾಂಡ್ ಮಾಡಲ್ಲ ಅನ್ನೋದಂತೂ ಗ್ಯಾರಂಟಿ. ಯಾಕಂದರೆ ಈ ಕಮರ್ಷಿಯಲ್ ಸಿನಿಮಾ ಆದಮೇಲೆ ಎಲ್ಲ ಎಲಿಮೆಂಟ್ಸು ಪ್ಲಸ್ ಆಗುತ್ತೆ. ಈ ರೊಮ್ಯಾಂಟಿಕ್ ಅನ್ನೋದು ಅಥವಾ ಲವ್ ಸೀನ್ಸ್ ಇವೆಲ್ಲನೂ ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಏನೂ ಇಲ್ವಲ್ಲಪ್ಪ ಅಂತ ಅನ್ಸಾಗ. ಬಟ್ ಆದರೆ ಈ ಥರ ಎಲ್ಲ ಒಂದು ಎಲಿಮೆಂಟ್ಸ್ಗೆ ಒಂದು 3 ಹೀರೋಯಿನ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ತೇಜಸ್ವಿನಿ ಅವರಿದ್ದಾರೆ, ಹಾಗೆ ಸೋನು ಅವರಿದ್ದಾರೆ, ಆಶಾ ಭಟ್ ಅವರಿದ್ದಾರೆ. ಆಶಾ ಭಟ್ ಅವರಂತೂ ಪಕ್ಕಾ ಕನ್ನಡತಿ,
ನಿಮಗೆ ಎಷ್ಟು ಸ್ಪಷ್ಟವಾಗಿ ಅವರೇ ಡಬ್ ಮಾಡಿದ್ದಾರೆ ಈ ಸಿನಿಮಾಗೆ, ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ದಾರೆ. ಮತ್ತು ಅವರು ಸ್ಕ್ರೀನ್ ಮೇಲೆ ಬಂದರೆ ಏನೋ ಒಂದು ಹೊಸತನ ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಕನ್ನಡದ ಹುಡುಗಿ ಫಸ್ಟ್ ಟೈಮ್ ರಾಬರ್ಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಎಲ್ಲೂ ಮೋಸ ಮಾಡಿಲ್ಲ ಅಂತ ಅನಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ. ಆಶಾ ಭಟ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೆಗೆಟಿವ್ ಅಂತ ಹೇಳೋಕೋದ್ರೆ ಅಷ್ಟೇನು ನಿಮಗೆ ನೆಗೆಟಿವ್ ಅಂತ ಅನಿಸಲ್ಲ. ಸೊ ಸಿನಿಮಾನ ನೋಡಿ ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಪೈರಸಿ ಮಾಡಬೇಡಿ. ಯಾಕಂದರೆ ಅವರು ಕಷ್ಟಪಟ್ಟು ಸಿನಿಮಾನ ಇಷ್ಟು ವರ್ಷದಿಂದ ಅದನ್ನು ಕನಸಿನ ಕೂಸು ಥರ ಸಾಕ್ಕೊಂಡು ಬಂದಿರ್ತಾರೆ, ಅವರು ಸಿನಿಮಾ ಮಾಡಿದ್ದಾರೆ. ಸೊ ಅದು ಪರದೆ ಮೇಲೆ ಕಾಣಿಸ್ತಾ ಇದೆ ಹೇಗಿದೆ ಅಂಥೇಳಿ. ಅವ್ರ ಅಭಿಮಾನಿಗಳು ಮತ್ತು ಅವ್ರು ಕೊಟ್ಟಿರೋ ರಿವ್ಯೂಸ್ ಎಲ್ಲ, ಅಂದರೆ ನಾವೀಗ ನೋಡ್ತಾ ಬರ್ತಾ ಇದ್ದೀವಿ ಅವರೆಲ್ಲ ಎಷ್ಟು ಖುಷಿಯಿಂದ ಅವರು ವ್ಯಕ್ತಪಡಿಸಿದ್ದಾರೆ ಅವ್ರ ಅಭಿಪ್ರಾಯನ ಅಂತ. ಸೊ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಹಾಗೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಳನ್ನು ನಾನು ಮತ್ತು ಅನಿತಾ ಕರ್ನಾಟಕ ಟಿ ವಿಲಿ ಕೊಡ್ತಾ ಇರ್ತೀವಿ. ಸೊ ನೀವೇನಾದರೂ ಹೇಳಬೇಕು ಅಂತ ಇದೆಯಾ ಮೂವಿ ಬಗ್ಗೆ? ಏನಿಲ್ಲ, ಎಲ್ಲ ಅವರೇ ಹೇಳಾಗಿದೆ. ಆ್ಯಕ್ಚುಲಿ ನನಗೂ ನೆಗೆಟಿವ್ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಚಿಕ್ಕಣ್ಣ ಅವ್ರಿಗೆ ಇನ್ನೊಂದೆರಡು ಸೀನ್ ಎಕ್ಸ್ಟ್ರಾ ಇರಬೇಕಿತ್ತು ಅಂತ. ಆ್ಯಕ್ಚುಲಿ ಒಂದೆರಡು ಸೀನಲ್ಲಿ ಬಂದು ಹೋಗ್ತಾರೆ ಅವರು. ಸೊ ಅದು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು. ಆಶಾ ಭಟ್ ಅವ್ರದ್ದು ಕಮ್ಮಿ ಇದ್ರೂ ಸಹ ಅವ್ರದ್ದು ಕೊಟ್ಟಿರೋ ಸೀನ್ಸಲ್ಲಿ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗೇ ಕೊಟ್ಟಿದ್ದಾರೆ, ತುಂಬ ರಿಚ್ ಆಗೇ ತೋರಿಸಿದ್ದಾರೆ ಅವ್ರನ್ನ. ಆ ಎಂಟ್ರಿ ಸೀನಿಂದನೇ ಅವ್ರದ್ದು ಓಕೆ ಆಶಾ ಭಟ್ ಅಂತ ಒಂದು ದೊಡ್ಡ ಕಿರ್ಚಾಟ ಬಂತು. ಸೊ ಅವ್ರಿಗೆ ಕೊಟ್ಟಿರೋದು ಅಷ್ಟು ಚೆನ್ನಾಗಿದೆ. ಬಟ್ ಇನ್ನೊಂದು ನಾವು ಹೇಳೋದನ್ನ ಮರ್ತ್ವಿ, ಎಲ್ಲ ಆ್ಯಕ್ಟರ್ಗಳಿಗೂ ಈ ಮೂವಿನಲ್ಲಿ ಶಿಳ್ಳೆ ಚಪ್ಪಾಳೆ ಬರುತ್ತೆ. ಯಾವುದೇ ಆ್ಯಕ್ಟರು ತೆರೆ ಮೇಲೆ ಬಂದರೆ ಅವ್ರ ಎಂಟ್ರಿಗೇನೆ ಶಿಳ್ಳೆ ಚಪ್ಪಾಳೆಗಳು ಎಲ್ಲ ಆ್ಯಕ್ಟರ್ಗಳಿಗೂ. ಸೊ ಅದೊಂದು ಸ್ಪೆಷಾಲಿಟಿ ದರ್ಶನ್ ಸಿನಿಮಾದಲ್ಲಿ. ಸೊ ಎಲ್ಲರಿಗೂ ಒಂದೇ ಸಮನಾದ ಮನ್ನತೆ ಸಿಗುತ್ತೆ ಮತ್ತು ಎಲ್ಲರಿಗೂ ಅದೇ ಇಂಪಾರ್ಟೆನ್ಸ್ ಕೊಡ್ತಾರೆ ಮೂವಿನಲ್ಲಿ ಅಂತ. ಹೌದು, ಡಿ ಬಾಸ್ ಜೊತೆಗೆ ಡಿ ಬಾಸ್ಗೆ ಎಷ್ಟು ಫ್ಯಾಂಡಮ್ ಇದೆಯೋ ಬೇರೆಯವ್ರಿಗೂ ಅಷ್ಟೇ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಡಿ ಬಾಸ್ ಫಿಲ್ಮ್ ಅಂತ ಸಿಕ್ಕಿದ್ರೆ ಯಾರು ಸ್ಟಾರ್ಗಳು ಮಿಸ್ಸೇ ಮಾಡ್ಕೊಳ್ಳೋ ಅನಿಸುತ್ತೆ. ಆ್ಯಕ್ಚುಲಿ ಆಶಾ ಭಟ್ ಅವರು ಹೇಳ್ತಾ ಇದ್ರು, ನಾನು ಡಿ ಬಾಸ್ ಮೂವಿ ಅಂದ ತಕ್ಷಣ ಒಂದು ದಿನ ಅಷ್ಟೇ ಟೈಮ್ ತೊಗೊಂಡಿದ್ದು ಯೋಚನೆ ಮಾಡಿ ಓಕೆ ಸರ್ ನಾನು ಮಾಡ್ತೇನೆ. ಶಿವರಾಜ್ ಕೆ ಅವ್ರ ಪೆಟ್ಟವನು ಅಷ್ಟೇ, ತರುಣ್ ಅವ್ರು ಹೇಳಿದ್ರು ನನಗೆ ಯೋಚನೆ ಮಾಡು ನೀನು ಪಾರ್ಟ್ ಮಾಡೋದಕ್ಕೆ ಅಂತ. ಸೊ ನಾನು ಏನೂ ಥಿಂಕ್ ಮಾಡಿಲ್ಲ, ದರ್ಶನ್ ಸರ್ ಅಲ್ವಾ ಓಕೆ ನಾನು ಮಾಡ್ತೀನಿ ಅಂತ ಮಾಡಿದ್ರು ಅಂತ. ಸೊ ಆ್ಯಕ್ಚುಲಿ ಶಿವರಾಜ್ ಕೆ ಅವ್ರ ಪೆಟ್ಟವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಪಾರ್ಟ್ನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ನೀವು ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿ ಹೊಸ ಸಿನಿಮಾ ರಿಲೀಸ್ ಆದಾಗ ಅದ್ರ ರಿವ್ಯೂ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ, ಅಂಬಿಕಾ ದಿಲೀಪ್ ಕುಮಾರ್. ಕರ್ನಾಟಕ ಟಿವಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.